ಅದ್ದೂರಿಯಾಗಿ ನಡೆದ ಸ್ವಾಮಿ ಲಿಂಗೇಶ್ವರ ರಥೋತ್ಸವ ಸೋವೇನಹಳ್ಳಿ ಗ್ರಾಮದಲ್ಲಿ ಗುರುವಾರದಂದು ಶ್ರೀ ಸ್ವಾಮಿ ಲಿಂಗೇಶ್ವರ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಗ್ರಾಮದ ಊರ ಮುಂಭಾಗದಲ್ಲಿ ರಥಕ್ಕೆ ಬೃಹತ್ ಹೂವಿನ ಹಾರಗಳು ಹಾಗೂ ನಾನಾ ಬಣ್ಣದ ಧ್ವಜಗಳಿಂದ ರಥವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ರಥೋತ್ಸವಕ್ಕೂ ಮುನ್ನ ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು. ಸಂಭ್ರಮ ಸಡಗರದಿಂದ ಗ್ರಾಮದಲ್ಲಿ ಅದ್ದೂರಿಯಾಗಿ ಶ್ರೀ ಸ್ವಾಮಿ ಲಿಂಗೇಶ್ವರ ರಥೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ದೇವರು ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆ ಜನರ ಆರೋಗ್ಯ ಸುಧಾರಿಸುವಂತಾಗಲಿ ಎಂದರು. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಭಕ್ತ ಸಾಗರದ ಮಧ್ಯೆ ರಥ ಸಂಚರಿಸಿತು. ರಥ ಸಂಚರಿಸುವ ದಾರಿಯುದ್ದಕ್ಕೂ ಭಕ್ತರು ಬಾಳೆಹಣ್ಣು ಎರಚುತ್ತಿದ್ದರು. ರಥ ಸಂಚರಿಸುವಾಗ ಜೈ ಸ್ವಾಮಿ ಲಿಂಗೇಶ್ವರ ಘೋಷಣೆಗಳು ಭಕ್ತರಿಂದ ಮಾರ್ದನಿಸಿದವು. ಇದೇ ವೇಳೆ ನಿವೃತ್ತ ಪ್ರಾಂಶುಪಾಲರಾದ BS ಮಂಜುನಾಥ್ ಮಾತನಾಡಿದರು. ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ನೇರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಜೊತೆಗೂಡಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಸಮಸ್ತ ಸೋವೇನಹಳ್ಳಿ ಗ್ರಾಮಸ್ಥರು ಇದ್ದರು. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವರ ಮೂರ್ತಿಯು ಅಡ್ಡಪಲ್ಲಕ್ಕಿ ಮೂಲಕ ಆಗಮಿಸಲಿದ್ದು ರಥೋತ್ಸವ ಇನ್ನೇನು ಪ್ರಾರಂಭ ಮಾಡುತ್ತದೆ. ಕಾಣಿಕೆ ಸಲ್ಲಿಸಿದಂತ ಭಕ್ತಾದಿಗಳು ಇಲ್ಲಿ ಸಲ್ಲಿಸಬಹುದು. ಸಕ್ಕಿ ಮಂಜಪ್ಪ 101 ರೂಪಾಯಿ, ಸುಬ್ಬಯ್ಯ ರಂಜನಪ್ಪ 501 ರೂಪಾಯಿ, ಕಮಲಾಪುರ ಜಯಣ್ಣ 100 ರೂಪಾಯಿ, ಮುತ್ತೂರು ಧರ್ಮಪ್ಪ 100 ರೂಪಾಯಿ, ಸುರಬೇರಿ ಅಂಜನಪ್ಪ 101 ರೂಪಾಯಿ, ಸುರಗಾದಿ ಜಯಮ್ಮ 200 ರೂಪಾಯಿ, ಸತ್ಯದೇಶ್ವರ ಮಂಜಪ್ಪ 500 ರೂಪಾಯಿ, 200 ರೂಪಾಯಿ, ಅಮ್ಮಯ್ಯ ನಾಗರಾಜ್ 200 ರೂಪಾಯಿ, ಗುರೇಶ್ವರ ಮಹೇಶ 200 ರೂಪಾಯಿ, ಚೆನ್ನಯ್ಯ ಸುಬ್ರಹ್ಮಣ್ಯಪ್ಪ 1,000 ರೂಪಾಯಿ. ಕಾಣಿಕೆ ಸಲ್ಲಿಸತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸೋಮಲಿಂಗೇಶ್ವರ ಒಳಿತನ್ನು ಬಯಸಲಿ. ಚೆನ್ನಯ್ಯ ಕರ್ಸಪ್ಪ 100 ರೂಪಾಯಿ. ಈಗಾಗಲೇ ಸಮಯ ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳು ಆಗಮಿಸಬೇಕು. ಇನ್ನೇನು ಶ್ರೀ ಸ್ವಾಮಿಯ ಪಟ ಆಗಮಿಸ್ತಾ ಇದೆ. ಎಲ್ಲರೂ ದೇವೇಶ್ವರ ಮಕ್ಕಳಿಗೆ ಶ್ರೀ ಸ್ವಾಮಿಯ ಪಟವನ್ನು ಸ್ವಾಗತಿಸಬೇಕಂತ ವಿನಂತಿಸಿಕೊಳ್ತೇನೆ. ಕಾಮಣ್ಣ ನಾಗರಾಜ 101 ರೂಪಾಯಿ, ಸಕ್ಕರೆ ಬಸವರಾಜ ಬಸಪ್ಪ 100 ರೂಪಾಯಿ. ಶ್ರೀ ಸೋಮಲಿಂಗೇಶ್ವರ ಪಾರ್ವತಮ್ಮ 500 ರೂಪಾಯಿ, ಉಪ್ಪಳ್ಳಿ ನಾಗರಾಜ್ 100 ರೂಪಾಯಿ, ಉಂಚಿಕಟ್ಟಿ ಮೂಲಪ್ಪ 100 ರೂಪಾಯಿ, ಲಕ್ಷ್ಮಣ ಹುಲಿಗಪ್ಪ 120 ರೂಪಾಯಿ. ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು.